ಕ್ವಿಕ್ಕಾಗಿ ಒಂದು ಇಂಟರ್ನ್ಯಾಷನಲ್ ನ್ಯೂಸ್ ಒಂದು ನೋಡಿಬಿಡೋಣ. ಇಂಥ ಸುದ್ದಿ ಬಂದಾಗ ಹೇಳದೇ ಇದ್ದರೆ ನಮಗೂ ಮನಸ್ಸು ಚಡ್ಪಡಿಸುತ್ತೆ. ದುರಂಧರ್ ಪಾಕಿಸ್ತಾನದಲ್ಲಿ ಇನ್ನೂ ಕೆಲಸ ಮುಂದುವರೆಸಿರೋ ಹಂಗಿದೆ. ಲಷ್ಕರ್ ಎ ತಯ್ಯಬಾದ ಸಹ ಸಂಸ್ಥಾಪಕ ಅಮೀರ್ ಹಮ್ಜಾ ಮೇಲೆ ಅಪರಿಚಿತ ಬಂದೂಕುದಾರಿಗಳಿಂದ ದಾಳಿ. ಅಮೀರ್ ಹಮ್ಜಾ ಮೇಲೆ ಲಷ್ಕರ್ ಎ ತಯ್ಯಬಾದ ಸಹ ಸಂಸ್ಥಾಪಕ 2005ರಲ್ಲಿ ಬೆಂಗಳೂರಿನಲ್ಲಿ IISc ಮೇಲೆ ಅಟ್ಯಾಕ್ ಆಗಿತ್ತು. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಬೆಂಗಳೂರಿನಲ್ಲಿ ಮೊಟ್ಟ ಮೊದಲ ಇಸ್ಲಾಮಿಕ್ ಭಯೋತ್ಪಾದಕ ದಾಳಿ IISc ಮೇಲೆ. ಒಂದು ಕಾನ್ಫರೆನ್ಸ್ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದಾಗ AK-47ನಿಂದ ಗುಂಡು ಹೊರಿಸಿದ್ರು. ಸಂಜೆ 7:20 ಮನೀಶ್ ಚಂದ್ರ ಪುರಿ ಅನ್ನುವ ಪ್ರೊಫೆಸರ್ ಒಬ್ಬರು ತೀರ್ಕೊಂಡಿದ್ರು. ಅದರ ಮಾಸ್ಟರ್ ಮೈಂಡ್ ಆಗಿದ್ದವನು ಈತ ಅಮೀರ್ ಹಮ್ಜಾ. ಅಪರಿಚಿತ ಬಂದೂಕುದಾರಿಗಳ ಗುಂಡು ಹೊಡೆದಿದ್ದಾರೆ. ಪ್ರಾಣ ಇನ್ನೂ ಹೋಗಿಲ್ಲ, ಬದುಕ ಚಾನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 63 ವರ್ಷ ಈತನಿಗೆ. ಲಷ್ಕರ್ ಎ ತಯ್ಯಬಾದ ಮೆದುಳು ಅಂತ ಈತನನ್ನು ಕರೀತಾ ಇದ್ರು. ಲಷ್ಕರ್ ಎ ತಯ್ಯಬಾದವರು ಒಂದು ವೀಕ್ಲಿ ಮ್ಯಾಗಝಿನ್ ಹೊರಡಿಸ್ತಾರೆ ಪಾಕಿಸ್ತಾನದಲ್ಲಿ, ಅದರ ಎಡಿಟರ್ ಆಗಿದ್ದ ಈತ. ಹಫೀಜ್ ಸೈಯದ್ ಜೊತೆ ಸೇರಿ ಅಮೀರ್ ಹಮ್ಜಾ ಲಷ್ಕರ್ ಎ ತಯ್ಯಬಾದ ಸ್ಥಾಪನೆ ಮಾಡಿದ್ದು. ಲಷ್ಕರ್ ಎ ತಯ್ಯಬಾ ಭಾರತದಲ್ಲಿ ನಡೆಸಿದ ಕಾರ್ಯಾಚರಣೆಗಳಲ್ಲಿ, ಭಯೋತ್ಪಾದಕ ದಾಳಿಗಳಲ್ಲಿ ಈತನ ಪಾತ್ರ ತುಂಬ ದೊಡ್ಡ ಮಟ್ಟದಲ್ಲಿತ್ತು. ಪಾಕಿಸ್ತಾನದಲ್ಲಿ ಖುಲ್ಲಂ ಖುಲ್ಲಾ ಲಷ್ಕರ್ ಎ ತಯ್ಯಬಾ ಪರ ಈತ ಸಾರ್ವಜನಿಕ ಸಭೆಗಳನ್ನು ಆಯೋಜಿಸ್ತಾ ಇದ್ದ. ಆ ಸಂಘಟನೆಯ ವಾರಪತ್ರಿಕೆಯ ಸಂಪಾದಕನಾಗಿದ್ದ. ಪ್ರಚೋದನಕಾರಿ ಭಾಷಣ ಮತ್ತು ಬರಹಕ್ಕೆ ಕುಖ್ಯಾತನಾಗಿದ್ದ ಈತ. ಪಾಕಿಸ್ತಾನದಲ್ಲಿ LETಗೆ ಲಷ್ಕರ್ ಎ ತಯ್ಯಬಾಗೆ ಯುವಕರನ್ನ ಕರ್ಕೊಂಡು ಬಂದು ರಿಕ್ರೂಟ್ ಮಾಡಿಸ್ತಾ ಇದ್ದ. ಭಾರತದಲ್ಲಿ ಹಲವಾರು ಉಗ್ರ ದಾಳಿಗಳ ಹಿಂದೆ ಈತನ ಕೈವಾಡ ಇತ್ತು. ಅದರಲ್ಲೂ ಮುಖ್ಯವಾಗಿ 2005ರ ಬೆಂಗಳೂರಿನ IISc ದಾಳಿ, 2012ರಲ್ಲಿ ಈತನನ್ನು ಅಮೇರಿಕ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿತ್ತು. 2012ರಲ್ಲಿ ಅಮೇರಿಕ ಈತನನ್ನು ಇಂಟರ್ನ್ಯಾಷನಲ್ ಟೆರರಿಸ್ಟ್ ಅಂತ ಘೋಷಣೆ ಮಾಡಿತ್ತು. 2 ಪುಸ್ತಕ ಬರೆದಿದ್ದ ಈತ. ಖಾಫಿಲಾ ದವತ್ ಔರ್ ಶದಾಹತ್, ಶಹರಾಯೆ ಬಹಿಷ್ತ್ ಅಂತ 2 ಪುಸ್ತಕಗಳ ರೈಟರ್ ಕೂಡ ಹೌದು. ಒಂದು ನ್ಯೂಸ್ ಚಾನಲ್ಗೆ ಹೋಗಿ ಆ ನ್ಯೂಸ್ ಚಾನಲ್ನಿಂದ ಹೊರಗಡೆ ಬರ್ತಾ ಇದ್ದಂತೆ ಅಪರಿಚಿತ ಬಂದೂಕುದಾರಿಗಳು, ಅವ್ರಿಗೂ ಇವನಿಗೂ ಅದು ಏನಿತ್ತೋ ಯಾವನಿಗೆ ಗೊತ್ತು, ಬಂದು ಗುಂಡು ಹೊಡೆದಿದ್ದಾರೆ. ಬೀಳಬಾರದ ಜಾಗಕ್ಕೆಲ್ಲ ಗುಂಡು ಬಿದ್ದಿದ್ದಾವಂತೆ. ಬದುಕೋದು ಕಷ್ಟ ಅಂತಿದ್ದಾರೆ. ಸತ್ತ ಮೇಲೆ ಸುದ್ದಿ ಹೇಳ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.